ಹೌದು, ಅಮ್ಮ ಫೋನ್ ಮಾಡಿದ್ರು. ಹೇಗಿದ್ದಾರೆ ಅಮ್ಮ? ಚೆನ್ನಾಗ್ ಮಾತಾಡಿದ್ಯಾ? ಏನಂದ್ರು? ಅದು ಅಮ್ಮ ಏನಾಯ್ತು ಲಡ್ಡು? ಏನಂದ್ರು ಅಮ್ಮ? ಅದು ಅಮ್ಮನ್ಗೆ ನನ್ ಮದ್ವೆದೇ ಚಿಂತೆ. ಆದ್ರೆ ನನ್ ಕನ್ಸೇ ಬೇರೆ. ಒಂದ್ ಕಡೆ ಅಮ್ಮನ್ ನೆಮ್ಮದಿ, ಇನ್ನೊಂದ್ ಕಡೆ ನನ್ ಕನ್ಸು. ಮದ್ವೆ ಆದ್ರೆ ನನ್ ಕನ್ಸು ನನ್ಸಾಗಲ್ಲ ಅಲ್ವಾ? ಯಾಕಾಗ ಅನ್ಕೋತೀಯ ಲಡ್ಡು? ಪಾಪ ಹೆಣ್ಮಕ್ಳನ್ನ ಎತ್ತಿರೋ ಎಲ್ಲಾ ತಾಯಂದ್ರಿಗೂ ಈ ಆಸೆ ಇದ್ದಿದ್ದೆ. ನಿಮ್ಮಮ್ಮ ಮಾತ್ರ ಅಲ್ಲ, ನಮ್ಮಮ್ಮಂಗೂ ನನ್ ಮದ್ವೆ ಬಗ್ಗೆನೆ ಚಿಂತೆ. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೊ, ಅವ್ರಿಗೆ ಹೇಳ್ದಾಗೆಲ್ಲ ಅವ್ರಿಗೆ ಸಮಾಧಾನ ಮಾಡು. ಆದ್ರೆ ನಿನ್ ಗುರಿ ಯಾವತ್ತು ನಿನ್ ಕನ್ಸಿನ ಕಡೆಗೆ ಇರ್ಬೇಕು. ಮದ್ವೆ ಎಲ್ಲ ಯಾವತ್ತಿದ್ದು ಇದ್ದಿದ್ದೆ. ನಿನ್ ಕೆಲ್ಸಗಳ ಬಗ್ಗೆ ಯೋಚನೆ ಮಾಡು. ಹಾಗಂತೀರಾ? ಸರಿ ಬಿಡಿ, ಇನ್ಮೇಲೆ ನಾನು ನನ್ ಕನ್ಸುಗಳ ಬಗ್ಗೆ, ನನ್ ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತೀನಿ. ವೆರಿ ಗುಡ್. ನಾನು ನಿನ್ ಸಹಾಯಕ್ಕೆ ಯಾವಾಗ್ಲೂ ಇದ್ದೇ ಇರ್ತೀನಿ. ಅಲ್ಲ, ನೀವು ತುಂಬಾ ಖುಷಿಯಾಗಿರೋ ತರ ಅನ್ಸ್ತಾ ಇದೆ. ನಿಮ್ ಹುಡುಗ ಏನಾದ್ರು ಫೋನ್ ಮಾಡಿದ್ರಾ? ಎಲ್ಲ ನಾನು ಹೇಳ್ದಾಗೆ ಆಗ್ತಾ ಇದೆ ತಾನೇ? ನಿಮ್ ಹುಡುಗನ್ ಮನ್ಸಲ್ಲಿ ನೀವ್ ಇದೀರಾ ಅಂತ ಗೊತ್ತಾಗ್ತಿದ್ಯಾ? ಅದ್ ಯಾವ್ಗಳ್ಗೆಲ್ಲ ಮಾತ್ ಹೇಳ್ದೋ ನೀನು. ನಿನ್ ಮಾತೆಲ್ಲ ನಿಜ ಆಗ್ತಾ ಇದೆ. ಅವ್ನ್ ಮಾತಾಡೋ ಮಾತ್ಕಿಂತ ಅವ್ನ್ ಮನ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಮಾಡ್ಕೊ ಅಂದೆ. ಯು ಆರ್ ರೈಟ್ ಲಡ್ಡು. ಅವ್ನ್ ಏನೇ ಮಾತಾಡ್ಲಿ, ಅವ್ನ್ ಮನ್ಸಲ್ಲಿ ನನ್ ಬಗ್ಗೆ ಪ್ರೀತಿ ಇಲ್ಲ ಅಂತ ಹೇಳಿದ್ರು, ಅವ್ನ್ ಮನ್ಸಲ್ಲಿ ಮಾತ್ರ ನನ್ ಬಗ್ಗೆ ತುಂಬಾ ಪ್ರೀತಿ ಇದೆ. ಅವ್ನ್ ನನಗ್ ಸಿಗಲ್ವೇನೋ, ಅವ್ನ್ ಬೇರೆ ಯಾರಾದ್ರೂ ಇಷ್ಟಪಟ್ಬಿಟ್ರೆ, ಅವ್ನ್ ನನ್ ಕೈ ತಪ್ಪು ಹೋಗ್ಬಿಟ್ರೆ ಅಂತ ಯಾವಾಗ್ಲೂ ಭಯ ಆಗ್ತಿರತ್ತೆ. ಆದ್ರೆ ಈ ರೀತಿ ಭಯ ಆದಾಗೆಲ್ಲ ನನ್ ಹುಡ್ಗ ಒಂದಲ್ಲ ಒಂದ್ ರೀತಿ ಪ್ರೀತಿ ತೋರಿಸ್ತಾನೆ ಇರ್ತಾನೆ. ಆಹಾ, ಎಂತ ಸಂತೋಷದ ವಿಷಯ ಇದು. ನಿಮ್ ಹುಡುಗನ್ ಜೊತೆ ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು ಲಡ್ಡು. ನೀನೊಂಥರ ನಂಗೆ ಲಕ್ಕಿ ಚಾರ್. ಚರ್ಮನಾ? ಅಯ್ಯಯ್ಯೋ, ನನ್ ಮುದ್ದು ನೀನು.